ಸಮಯ ತುಂಬ ಇದೆ. ಈಗ ನೀವು ಹೇಳಿದ್ದೆಲ್ಲವೂ ಸುಮಾರು ಸಮಸ್ಯೆಗಳೇ. ಅದು ಈಗ ಜನವರಿಯಿಂದ ಬೆಂಗಳೂರು ವಿಕಾಸಕ್ಕೆ ಪೊಲೀಸ್ ಸ್ಟೇಷನ್ ಸೇರ್ಕೊಂಡಿದ್ದಾರೆ. ಅದಕ್ಕೊಂದು ರೂರಲಲ್ಲಿದ್ದು ಸಿಟಿಗೆ ಸ್ಟೇಷನ್ ಸೇರ್ಕೊಂಡಿದೆ. ಬಟ್ ಸಿಬ್ಬಂದಿಯಾಗಿ ಅಥವಾ ಹೊಸದಾಗಿ ಹೆಚ್ಚಿನ ಸಿಬ್ಬಂದಿಯಾಗಿ ಇನ್ನೂ ಯಾರೂ ಕೊಟ್ಟಿಲ್ಲ. ಕೊಡ್ತಾರೆ ಅಂತ ನಮ್ಮ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ. ಈಗ ಬರ್ತಾರೆ. ಅದು ಬಂದ ಮೇಲೆ ನಾವು ಇನ್ನಷ್ಟು ಎಫೆಕ್ಟಿವ್ ಆಗಿ ಪೊಲೀಸಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಅದಾದ ನಂತರ ಇಲ್ಲಿ ಏರಿಯಾಗೆ ಅನುಗುಣವಾಗಿ ಸ್ಟಾಫು ಆಫೀಸರ್ಸು ಖಂಡಿತ ಅಷ್ಟು ಇದಿಲ್ಲ, ಅಷ್ಟೊಂದು ಸಿಬ್ಬಂದಿ ಸಫಿಷಿಯೆಂಟ್ ಇಲ್ಲ. ಆದರೂ ಕೂಡ ನಾವು ಮ್ಯಾಕ್ಸಿಮಮ್ ಎಫೆಕ್ಟಿವ್ ಆಗಿ ಪೊಲೀಸಿಂಗ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರಾತ್ರಿ ಬೀಟ್ಗಳಿಗೆ ಸಿಬ್ಬಂದಿಗಳಿಗೆ ಆಗ್ತಿರೋದು ಕೂಡ ತುಂಬ ಕಡಿಮೆ ಇದೆ. ನಮ್ಗೆ ಅದು ಗೊತ್ತಿದೆ, ಕಷ್ಟ ಆಗ್ತದೆ. ಯಾಕಂತಂದರೆ ಇಡೀ ಸ್ಟೇಟ್ಗೆ ಹೈಯೆಸ್ಟ್ ಕೇಸ್ ರಿಜಿಸ್ಟರ್ ಆಗ್ತದೆ. ಕಂಪ್ಲೇಂಟ್ ಬಂದವನ್ನ ಅಟೆಂಡ್ ಮಾಡಿ ಬಂದು ಕಂಪ್ಲೇಂಟ್ನ ತನಿಖೆ ಮಾಡಿ ಅಲ್ಲಿ ಸ್ಯಾಟಿಸ್ಫೈ ಮಾಡೋದೇ ದೊಡ್ಡ ಸವಾಲಾಗಿರುವಂಥ ಪರಿಸ್ಥಿತಿ ಇರ್ತದೆ ಪೊಲೀಸ್ ಸ್ಟೇಷನ್ನಲ್ಲಿ. ನಮಗೆ ಭಾಳ ಮುಖ್ಯವಾದ್ದೇನು ಅಂತಂದರೆ ಯಾರೇ ಆಗಲಿ ಸಮಸ್ಯೆಗೊಳಗಾದವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಒಂದು ಪರಿಹಾರವನ್ನು ನೀಡಲಿಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದು ನಮ್ಮ ಉದ್ದೇಶ ಆಗಿರ್ತದೆ. ಕೆಲವು ಸಂದರ್ಭದಲ್ಲಿ ಅದಕ್ಕೋಸ್ಕರ ಅಂತಾನೆ ಈಗ 112 ಅಂತೇಳಿ ನಾವು 3 ವೆಹಿಕಲ್ನ ನಾವು 4 ವೆಹಿಕಲ್ಗಳನ್ನ ನಾವು ಬಿಟ್ಟಿದ್ದೀವಿ. ನೀವು 112 ಕಾಲ್ ಮಾಡಿದ್ರೆ ತೀರಾ ಸಮಸ್ಯೆ ಇದ್ದಾಗ ನಮ್ಗೆ ಯಾರೂ ಸಂಪರ್ಕ ಮಾಡೋದು ಅವಶ್ಯಕತೆ ಇಲ್ಲ. 112 ಕಾಲ್ ಮಾಡಿದ್ರೆ ನೇರವಾಗಿ ಅವ್ರು ಬಂದು ಅಲ್ಲಿ ತಕ್ಷಣ ಒಂದು 5-10 ನಿಮಿಷ ಅಥವಾ ಮ್ಯಾಕ್ಸಿಮಮ್ ಅಂದರೆ 15 ನಿಮಿಷದಲ್ಲಿ ಅವ್ರು ರೀಚ್ ಆಗ್ತಾರೆ. ಯಾಕಂದರೆ ಏರಿಯಾ ದೊಡ್ಡದಿರೋದ್ರಿಂದ 10 ಕಿಲೋಮೀಟರ್ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ನಾವು ರೀಚ್ ಆಗಬೇಕಾಗಿರ್ತದೆ. ಸೊ ಅಲ್ಲಿ ಒಂದು ASI ಒಂದು ಸ್ಟಾಫ್ ಇರ್ತಾರೆ. ಅವರು ತಕ್ಷಣಕ್ಕೆ ನಿಮ್ಮ ಸರ್ಕಾರಕ್ಕೆ ಸಪೋರ್ಟ್ಗೆ ಬರ್ತಾರೆ. ಆ ಥರ ಒಂದು ವ್ಯವಸ್ಥೆ ನಮ್ಮ ಈಗ ಸಿಟಿ ಇದರಲ್ಲಿ ಮಾಡಲಾಗಿದೆ. ನೀವು ಸಾಕಷ್ಟು ಸಮಸ್ಯೆಗಳನ್ನ ಹೇಳಿದ್ರಿ. ಎಲ್ಲದಕ್ಕೂ ಒಂದೇ ದಿವಸ ಉತ್ತರ ಸಿಗೋದಿಲ್ಲ. ನಾವು ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ಸಮಸ್ಯೆಗಳು ಟ್ರಾಫಿಕ್ ರಿಲೇಟೆಡ್ ಇತ್ತು, ಮತ್ತು ಈಗ ಲಾಸ್ಟಲ್ಲಿ ಕಸ ವಿಲೇವಾರಿ ವಿಚಾರ ಇತ್ತು. ಇವೆಲ್ಲವೂ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಿರುತ್ತವೆ. ಆದರೂ ಕೂಡ ಅವ್ರಿಗೂ ಕೂಡ ನಾವು ಇಂಥ ಸಂದರ್ಭದಲ್ಲಿ ನೋಡಿ ಇಂಥ ಜಾಗದಲ್ಲಿ ಸಮಸ್ಯೆ ಇದೆ ಅಂತೇಳಿ ಪತ್ರ ವ್ಯವಹಾರ ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೋಡಿ ಇದು ಔಟ್ ಆಫ್ ಸ್ಟೇಟು ಫಾರಿನರ್ಸ್ ಅಂತೆಲ್ಲ ಮಾತಾಡಿದ್ವಿ. ಬಾಡಿಗೆ ಮನೆ ಈ ಲಿಮಿಟ್ಸಲ್ಲಿ ಮ್ಯಾಕ್ಸಿಮಮ್ ಬಾಡಿಗೆ ಮನೆಗಳು ಒಂದು ಸಮಸ್ಯೆ ಇದೆ. ಫಾರಿನರ್ಸ್ಗೆ ಯಾರಿಗಾದರೂ ನೀವು ಮನೆಗಳನ್ನು ಕೊಟ್ಟರೆ ಆ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ನಾವು ಒಂದು ಮಾಹಿತಿ ಕೊಡಬೇಕು. ಮಾಹಿತಿ ಕೊಡಲಿಲ್ಲ ಅಂದರೆ ಓನರ್ ಮೇಲೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತದೆ. ಈಗ ನಾನು 3 ತಿಂಗಳಿಂದ ಈಚೆಗೆ 4 ಜನರಿಂದಲೇ ಎಫ್ಐಆರ್ ಆಗಿದೆ ಓನರ್ಗಳ ಮೇಲೆ. ಫಾರಿನರ್ಸು ಯಾವುದೇ ವೀಸಾ ಪಾಸ್ಪೋರ್ಟು ಏನೂ ಇಲ್ಲದೆ ನೈಜೀರಿಯನ್ಸು ಬಾಂಗ್ಲಾದೇಶದವರು ಹೊರಗಡೆ ರಾಷ್ಟ್ರಗಳವರು ಬಂದು ಇಲ್ಲಿ ಇಲ್ಲಿಗಲ್ ಆಗಿ ಕಲಿಸ್ಕೊಂಡು ಅವರೇ ಇಲ್ಲಿಗಲ್ ಆಕ್ಟಿವಿಟೀಸು ನಮ್ಮ ಏನಾದರೂ NDPS ಮತ್ತು ಈ ಪ್ರಾಸ್ಟಿಟ್ಯೂಷನ್ ಅಂತ ವೇಶ್ಯಾವಾಟಿಕೆ ಅಂತ ದಂಧೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ನೀವೇ ಇಂಡೈರೆಕ್ಟಾಗಿ ಮಾಲೀಕರುಗಳು ಅದಕ್ಕೆ ಸಪೋರ್ಟ್ ಮಾಡಿದಂಗಾಗುತ್ತೆ. ದಯವಿಟ್ಟು ಇದನ್ನು ನೀವು ಮತ್ತು ನಿಮ್ಮ ಪರಿಚಯಸ್ಥರು ಯಾರಿದ್ದಾರೆ ಅವ್ರಿಗೂ ಕೂಡ ತಿಳಿಸಿ. ಫಾರಿನರ್ಸ್ ಯಾರೇ ನೀವು ಇದು ಕೊಡೋದಾದರೆ ಬಾಡಿಗೆ ಕೊಡೋದಾದರೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡೋದು. ನಂತರ ನೀವು ಬಾಡಿಗೆಗೆ ಯಾರೇ ಭಾರತೀಯರಿಗೆ ಕೊಡೋದಾದರೆ ಔಟ್ ಆಫ್ ಸ್ಟೇಟ್ ಇರ್ಬೋದು, ಲೋಕಲ್ ಅವರು ಇರ್ಬೋದು, ಆಧಾರ್ ಕಾರ್ಡ್ ಎಲ್ಲ ಫಸ್ಟ್ ಇರ್ತದೆ. ಅದನ್ನು ತಗೊಂಡೇ ನೀವು ಕೊಡಬೇಕಾಗುತ್ತೆ. ಅದನ್ನು ನೀವು ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೂ ಕೂಡ ಒಂದು ಅಕೌಂಟಬಿಲಿಟಿ ಇರ್ತದೆ. ಯಾರು ಏನು ಇರ್ತಾರೆ ಅಂತ ಇದಾಗ್ತದೆ. ಈ ಕಳ್ಳತನದ ಬಗ್ಗೆ ಏರಿಯಾ ದೊಡ್ಡದಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಿದೆ. ಕಳ್ಳತನ ನೈಟು ಮತ್ತು ಡೇನಲ್ಲಿ. ಪ್ರಾಬ್ಲಮ್ ಏನು ಅಂದರೆ ಕಳ್ಳತನ ಆಗ್ತದೆ, ಹೌಸ್ಪೇಟಲ್ಲಿ ಮನೆ ಇದೆ, ಪ್ರತಿಯೊಂದು ಗೊತ್ತಿರ್ತದೆ. CCTV ಹಾಕ್ಸೋದಿಲ್ಲ. ಎರಡನೇದು ಗೋಲ್ಡ್ ಇಡೋಕ್ಕೆ, ಕ್ಯಾಶ್ ಇಡೋಕ್ಕೆ ಬ್ಯಾಗ್ಗಳು, ಲಾಕರ್ಗಳು ತಂದಿರ್ತವೆ, ಎಲ್ಲ ತಂದಿರ್ತಾರೆ. ತಗೊಂಬಂದು ಎಲ್ಲ ತಂದು ಮನೇಲೇ ಇಟ್ಕೊಂಡು 300 ಗ್ರಾಮು 400 ಗ್ರಾಮ್ ಗೋಲ್ಡ್ನ ಮನೇಲಿ ಇಟ್ಕೊಂಡು ಒಂದು ಕ್ಷಣ ವ್ಯತ್ಯಾಸ ಆಯಿತು, ಒಂದು ರಾತ್ರಿ ವ್ಯತ್ಯಾಸ ಆಯಿತು ಅಂತಂದರೆ ಪಾಪ ಲೈಫ್ ಟೈಮಲ್ಲಿ ಏನು ಅವರು ಇದು ಮಾಡ್ಕೊಂಡಿರ್ತಾರೆ ಅಷ್ಟೂ ಕೂಡ ಅಲ್ಲಿ ಇದಾಗ್ತದೆ. ಏನಾದರೂ ಕಳ್ಕೊತಾರೆ. ಅದರಿಂದ ಅವ್ರಿಗೂ ಲಾಸು. ನಾವು ಎಲ್ಲವನ್ನೂ ರಿಕವರಿ ಆಗಿಬಿಡ್ತದೆ ಪೊಲೀಸಿಂದ ಅನ್ನೋದು ಸಾಧ್ಯನೇ ಇಲ್ಲ. ಇಡೀ ಪ್ರಪಂಚದಲ್ಲೇ ಎಲ್ಲೂ ಆಗಿಲ್ಲ. 100% ಕಳ್ಳತನ ಆದ್ಮೇಲೆ ಎಲ್ಲೂ ರಿಕವರಿ ಆಗಲ್ಲ.
ಅದಾಗಿದೆ. ಈಗಿರುವಂತಹ ಸಾಕಷ್ಟು ಕಾನೂನಲ್ಲಿ ಬದಲಾವಣೆ ಆಗಿದೆ, ರಿಕವರಿ ಆಗೋದು ತುಂಬಾ ಸಫಲನ ಕೆಲಸ ಆಗಿರ್ತದೆ. ಹಂಗಾಗಿ ದಯವಿಟ್ಟು ಒಡವೆಗಳನ್ನ ಮತ್ತೆ ಕ್ಯಾಶ್ನ ಮನೇಲಿ ಇಡುವಂತ ಕೆಲಸವನ್ನ ಕಡಿಮೆ ಮಾಡಿ. ಅದಕ್ಕಾಗಿ ನಾವು ಮನವಿ ಮಾಡ್ತೀವಿ ನಿಮ್ಮೆಲ್ಲರೂ ಕೂಡ ಒಡವೆ ಮತ್ತೆ ಬೆಲೆ ಬಾಳುವಂತ ಸಾಮಾನುಗಳನ್ನ ಮನೆಗಳಲ್ಲಿ ಕಡಿಮೆ ಇಡಿ. ಇದ್ರೆ ಯಾರಾದ್ರೂ ಇರಬೇಕು, ಇಟ್ಟಿದ್ರೆ ಫಾರ್ ಎಕ್ಸಾಂಪಲ್ ಯಾರ್ದೋ ಮಗಳ ಮದುವೆ ಇರ್ತದೆ ಅಥವಾ ಇನ್ಯಾವುದೋ ಸಂಬಂಧಿಕರ ಮದುವೆ ಇರ್ತದೆ, ಒಡವೆ ಬೇಕೇ ಬೇಕಿರುತ್ತೆ, ಲಾಕರ್ ಇಂದ ತರ್ತೀರಿ, ಅಂತ ದಿವಸ ನಾವು ಮನೆ ಬಿಟ್ಟು ಆಚೆ ಹೋಗೋದು ಬೇಡ. ನೈಟ್ ಹಾಲ್ಟ್ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ, ಕೆಲವು ಬರ್ಕೊಂಡು ಹೋಗ್ಬಿಡೋದು ಅಥವಾ ರಿಲೇಟಿವ್ ಮನೆಗೆ ಹೋಗೋದು, ಎಲ್ಲರೂ ಹೊರಗಡೆ ಹೋದಾಗ ಏನಾಗ್ತದೆ, ಅದು ಆವಾಗ ಕಳ್ತನ ಮಾಡ್ಲಿಕ್ಕೆ ಅವಕಾಶ. ಕಳ್ತನ ಮಾಡುವಂಥವ್ರು ಯಾರು ಮೊದಲೇ ಕನಸು ಬಿದ್ದಿರಲ್ಲ, ಯಾರು ಇಲ್ಲ ಏನು ಗೊತ್ತಿರಲ್ಲ, ಅವ್ರು ಅಬ್ಸರ್ವ್ ಮಾಡ್ತಾರೆ. ಇನ್ನೊಂದು ದಿವಸ ಬಂದು ಅಬ್ಸರ್ವ್ ಮಾಡ್ಬೋದು, ಅದೇ ದಿವಸ ಬಂದು ಅಬ್ಸರ್ವ್ ಮಾಡ್ಬೋದು, ಅಥವಾ ಈ ತೂಗು ಬೀಗಗಳು ಹಾಕಿರ್ತಾರೆ ಹೊರಗಡೆ, ಅದು ಮೋಸ್ಟ್ ಇದು. ಮತ್ತೆ ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ಹೋಗುವಂಥದ್ದು. ಈ ನ್ಯೂಸ್ ಪೇಪರ್ಗಳೆಲ್ಲ ಇದರಲ್ಲೇ ಬಿದ್ದಿರ್ತಾರೆ ಮುಂದ್ಗಡೆ, ಅಲ್ಲಿಗೆ ಅವ್ರು 4-5 ದಿವಸದ ಮನೇಲಿ ಯಾರು ಇಲ್ಲ ಅಂತ ಅವರೇ ಡಿಸೈಡ್ ಆಗ್ತಾರೆ. ಸೊ ಈ ರೀತಿಯಾದಂಥ ಮಾಹಿತಿಗಳನ್ನ ಇಂಡೈರೆಕ್ಟ್ ಆಗಿ ನೀವೇ ಕಳ್ಳರಿಗೆ ಅನುಕೂಲ ಆಗೋ ಥರ ನಡ್ಕೊಬೇಕು. ಸೊ ಇಂಥವಕ್ಕೆ ಅವಕಾಶ ಕೊಡಬೇಡಿ. ಆದಷ್ಟು ಕಳ್ತನಗಳನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಕಳ್ತನ ಆಗ್ತವೆ, ಅದು ₹1 ಆಗಿರಲ್ಲ. ಈಗ ನಿನ್ನೆ ಒಂದು ಯಾವುದೋ ಒಂದು ಕಡೆ ಎಕ್ಸ್ಪೈರಿ ಆಗಿದೆ, ಒಡವೆಲ್ಲ ಮಾಡಿದ್ರು ₹1 ಏನೂ ಹೋಗಿಲ್ಲ. ಅರ್ಥ ಆಯ್ತು? ಆ ಥರ ಈಗ ಬೀಗ ಹೊಡೆದಿರೋದಕ್ಕಷ್ಟೇ ರಿಪೇರಿ ಮಾಡಿಸ್ಬೇಕು ಅಂದ್ಬಿಟ್ರೆ ಯಾವುದೇ ಸಮಸ್ಯೆ ಆಗಿದೆ. ಸೊ ಹಂಗಾಗಿ ದಯವಿಟ್ಟು ಇದನ್ನ ಅವೇರ್ನೆಸ್ನ ನೀವು ಕೂಡ ತಿಳ್ಕೋಬೇಕು. ನಿಮ್ಗೆ ಗೊತ್ತಿರುವಂಥ ಜನಕ್ಕೂ ಕೂಡ ಇದ್ರ ಬಗ್ಗೆ ಆದಷ್ಟು ತಿಳಿಸಿ. ಮತ್ತೆ ಈ ಪಂಪ್ ಸೆಟ್ಟು, ವೈರ್ಗಳು ಈ ರೀತಿ ಕಳ್ತನ ಆಗುವಂಥವು ಸಾಕಷ್ಟು ಹಳ್ಳಿಗಳ ಕಡೆ ಆಗ್ತಾ ಇದ್ದಾವೆ. ಇದಕ್ಕೆ ಏನು ಮಾಡಬೇಕು, ಆ ರಾತ್ರಿ ವೇಳೆಯಲ್ಲಿ ಪ್ರಿಕಾಷನ್ಸ್ ನಮ್ಮ ಇವು ಏನಿರ್ತವೆ, ಈ ಬೋರ್ವೆಲ್ ಪಾಯಿಂಟಿಂದ ನಿಮ್ಮ ಸ್ಟಾರ್ಟರ್ ಪಾಯಿಂಟ್ ಅಂತ ವೈರ್ಗಳೇನೋ ಇರ್ತವೆ, ಅಲ್ಲಿ ಅದನ್ನ ಕೆಳಗಡೆ ಊರುವಂಥದ್ದು, ಕಲ್ಲು ಹಾಕಿ ಏನಾದ್ರು ಮಧ್ಯದಲ್ಲಿ ಕಟ್ಟುವಂಥದ್ದು, ಆ ರೀತಿಯಾದಂಥ ಏನಾದರೂ ಸುಮಾರು ಜನ ಮಾಡಿದ್ದಾರೆ. ಇಲ್ಲಿ ಅಂದರೆ ಹನ್ನೋಡೆ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದು. ಹಂಗಾಗಿ ಆ ಥರ ಮಾಡಿದ್ದಾರೆ. ಆವಾಗ ಕಳ್ಳರು ಈ ಕಡೆ ಎಂಡಿಂಗ್ ಆ ಕಡೆ ಎಂಡಿಂಗ್ ಕಟ್ ಮಾಡ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು ಸಾಧ್ಯತೆ ಇರ್ತದೆ. ಯೂಶ್ವಲಿ ಮಧ್ಯದಲ್ಲಿ ಕಟ್ಟಾಕಿ ಊತು ಬಿಟ್ಟಿದ್ರೆ ಅವ್ರು ಬರೋದೇ ಇಲ್ಲ, ಬಿಟ್ಟೇ ಬಿಡ್ತಾರೆ, ಇದಾಗಲ್ಲ ಮಾಡ್ಬಿಡ್ತಾರೆ ಈ ರೀತಿ. ಸೊ ಆ ರೀತಿಯಾದಂಥ ಒಂದು ಪ್ರಿಕಾಷನರಿ ಮೆಜರ್ಸ್ಗಳನ್ನ ದಯವಿಟ್ಟು ತಗೊಳ್ಳಿ. ಯಾವುದೇ ಸಮಸ್ಯೆಗಳಾಗಲ್ಲ, ಕಳ್ತನಗಳಾಗಲ್ಲ, ಕಡಿಮೆ ಆಗ್ತದೆ. ಹೊರಗಡೆಯಿಂದ ಡೆಲ್ಲಿಯಿಂದ ಮತ್ತೆ ಮಧ್ಯಪ್ರದೇಶ, ರಾಜಸ್ಥಾನದಿಂದ ಚೈನ್ ಸ್ನ್ಯಾಚರ್ಸ್ ಬರ್ತಾ ಇದ್ದಾರೆ, HPT ಮಾಡುವಂಥ ಕಳ್ತನದವ್ರು ಬರ್ತಾ ಇದ್ದಾರೆ, ಫ್ಲೈಟಲ್ಲಿ ಬರ್ತಾರೆ, ಟ್ರೈನಲ್ಲಿ ಬರ್ತಾರೆ. ಬಂದ್ಬಿಟ್ಟು ಔಟ್ಸ್ಕರ್ಟ್ಗಳಲ್ಲಿ ಒಂಟಿ ಮಹಿಳೆ ಯಾರಾದರೂ ಹೋಗ್ತಿದ್ರೆ ಅಥವಾ ಈ ರೀತಿಯ ಏನೋ ಒಂದು ಅಡ್ರೆಸ್ ಕೇಳೋ ಥರ ಬಂದು ಮಾತಾಡಿಸ್ಬಿಟ್ಟು ಅಟೆನ್ಷನ್ ಡೈವರ್ಟ್ ಮಾಡಿ ಕಿತ್ಕೊಂಡು ಹೋಗುವಂಥ ಕೆಲಸಗಳೆಲ್ಲ ಸುಮಾರು ನಡೀತಾರೆ. ನಾವು ಲಾಸ್ಟ್ ಇದರಲ್ಲೂ ಕೂಡ ರಿಕವರಿ ಮಾಡಿದರೆ, ಬೇರೆ ನಮ್ಮ ಪಕ್ಕ ಸ್ಟೇಷನ್ನೆಲ್ಲ ರಿಕವರಿ ಮಾಡಿದರೆ, ನಮ್ಮವರು ಕೂಡ ಇದೆ. ಇವರು ಭಾರತ್ ಪ್ರಸಾದ್ ಒಂದು 15 ಡೇಸ್ ಅಲ್ಲೇ ಇದ್ದು ಒಂದು ದೊಡ್ಡ ಸಾಹಸ ಮಾಡೋದು ಆರೋಪ ಹಿಡಿಲಿಕ್ಕೆ. ಸೊ ದೊಡ್ಡ ಅಷ್ಟು ಈಸಿ ಇಲ್ಲ, ಇಲ್ಲಿಂದ ಹೋಗ್ಬಿಡೋದು ಈಸಿ. ನಾವು ಅದನ್ನ ವಾಪಸ್ಸಲ್ಲಿ ಕಳ್ತನ ಮಾಡಿರೋಂಥ ಮಾಲ್ ರಿಕವರಿ ಮಾಡ್ಕೊಬರೋದು ಇಟ್ ಇಸ್ ನಾಟ್ ಅಷ್ಟು ಈಸಿನೇ ಅಲ್ಲ, ಭಾಳ ಟಫ್ ಇರುತ್ತೆ. ಇಲ್ಲಿಂದ ನೇಪಾಳಕ್ಕೆ ಮಾಡ್ಕೊಡ್ತಾರೆ, ನೇಪಾಳದಿಂದ ರಿಕವರಿ ಮಾಡೋದು ಎಷ್ಟು ಕಷ್ಟ ಅಂತೇಳಿ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀವಿ, ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾರೋ ಟೂ ವೀಲರ್ ಬಂತು ಅಂದ ತಕ್ಷಣ ಅವ್ರನ್ನ ಅನುಮಾನದ ದೃಷ್ಟಿಯಿಂದಲೇ ನೋಡಬೇಕು. ಇಬ್ರು ಬರ್ತಾರೆ ಟೂ ವೀಲರ್ಗಳಲ್ಲಿ ಅಂತ ಹೆಣ್ಮಕ್ಳುಗಳು ಸ್ವಲ್ಪ ಡೌಟ್ಫುಲ್ ಆಗಿ ಎಚ್ಚರಿಕೆಯಿಂದ ಇದ್ರೆ ಏನೂ ಆಗಲ್ಲ. ಅವ್ರು ಸುಮ್ಮನೆ ಬರೋದು, ನಿಮ್ಮನ್ನು ಮಾತಾಡ್ಸೋ ಥರ ಇದು ಮಾಡೋವಂಥದ್ದು, ಅಥವಾ ಹಿಂದೆ ಯಾರು ಫಾಲೋ ಮಾಡ್ತಾರೆ ಅಂತಂದಾಗ ಸ್ವಲ್ಪ ಅಲರ್ಟ್ ಆಗಿದ್ರೆ ಅಫೆನ್ಸ್ಗಳಾಗುತ್ತೆ. ಯಾರು ಯಾವ ಮಾಡಲ್ಲ, ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡವರು ಅಡ್ರೆಸ್ ಕೇಳೋ ಥರ ಬಂದು ಕಿತ್ಕೊಂಡು ಹೋಗ್ತಾರೆ. ಈಗ ಆಗಿರುವಂಥ ಅಫೆನ್ಸ್ ಎಲ್ಲ ಇದೇ ಥರ, ಆದಷ್ಟು ವಯಸ್ಸಾಗಿರುವಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಅಂತರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತೀನಿ. ಬೇರೆ ಇನ್ನೇನು ಇಲ್ಲಿ ನೀವು ಹೇಳದಂಥ ಸುಮಾರು ವಿಚಾರಗಳು ಇಷ್ಟೇ. ಗಾಂಜಾ ಹೊಡಿತಾರೆ ಹುಡುಗರುಗಳು ಈವ್ನಿಂಗ್ ಟೈಮಲ್ಲಿ, ಈವ್ನಿಂಗ್ ರೌಂಡ್ಸು, ಮತ್ತು ಈ ಮಾಗಲಿ ಬಸ್ ಸ್ಟ್ಯಾಂಡು, ಅದು DSS ಮೀಟಿಂಗಲ್ಲಿ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನಾವು ಅದರ ಗಮನ ಹರಿಸಿ ಆದಷ್ಟು ನಾವು ಅದನ್ನು ಇದು ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಾಳಿದ್ದು ಈದ್ ಮಿಲಾದ್ ಕೂಡ ಇದೆ, ಹಾಗಾಗಿ ಅಲ್ಲಿ ಪ್ರೊಸೆಷನ್ ಏನು ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಯಾವುದೇ ಸಮಸ್ಯೆ ಇಲ್ಲದಂಗೆ ಶಾಂತಿಯುತವಾಗಿ ಅದನ್ನು ಅವರ ಹಬ್ಬ ಮಾಡಲಿಕ್ಕೆ ಅವರು ಅನುಕೂಲವಾಗಿ ಅಂತೇಳಿ ಅದೇ ಪೀಸ್ ಕಮಿಟಿ ಮೀಟಿಂಗ್, ಇದು ಕೂಡ ಶಾಂತಿ ಸಭೆ ಕೂಡ ಹೌದು.
ಅದರಲ್ಲೂ ಕೂಡ ಯಾವುದೇ ಗಲಾಟೆ ಆಗದಂಗೆ ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ. ಅದಾದ ನಂತರ ಗಣೇಶ ಹಬ್ಬ ಸ್ಟಾರ್ಟ್ ಆಗ್ತದೆ. ಗಣೇಶ ಹಬ್ಬ ಅಂದಾಗ ಶುರು ನೀವು POP ಯಾವುದೇ ಕಾರಣಕ್ಕೂ ನೀವು ಹೇಳಿದ್ರು ಇಲ್ಲ, ಯಾರು ಹೇಳಿದ್ರು ನಾವು ಅದು ಹೇಳಿದ್ರೆ ಯಾವಾಗಲೂ ಅದಕ್ಕೆ ಹೇಳ್ತೀನಿ. ಬಿಸಾಕಿ ಅವರೇ ಕೆಟ್ಟ ಪರಿಸ್ಥಿತಿ ಅದು. ನಾವೇ ಐಡಲ್ಸ್ಗಳನ್ನ, ದೇವರ ಮೂರ್ತಿಗಳನ್ನ ತುಂಬಾ ಕೆಟ್ಟದಾಗಿ ನೋಡ್ತೀವಿ, ಆ ವಿಡಿಯೋ ಎಲ್ಲ ಮಾಡಿ ವೈರಲ್ ಮಾಡ್ತಾರೆ. ಅದೆಲ್ಲ ತುಂಬಾ ಮಾನಸಿಕವಾಗಿ ಕೆಲವೊಂದು ಬೇಜಾರಾಗ್ತದೆ. ಮತ್ತೆ ಅದು ಪೊಲ್ಯೂಷನ್ನು, ಅದು ಕೊಳೆಯೋದಿಲ್ಲ, ಸಮಸ್ಯೆ ಆಗ್ತದೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಎಲ್ಲೇ ಅದನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆ ಥರ ಇದ್ರೂ ಕೂಡ ಮಾಹಿತಿ ಕೊಡಿ, ಖಂಡಿತ ಅದನ್ನ ಸ್ಟಾಪ್ ಮಾಡಿಸ್ತೀವಿ, ಕೇಸ್. ಓಕೆ, ನಗರಸಭೆಯವರು, ಪಂಚಾಯಿತಿಯವರು ದಯವಿಟ್ಟು ಇಂಥ ವಿಚಾರಗಳಲ್ಲಿ ಅವ್ರಿಗೆ ನೀವು ಅರ್ಜಿಗಳು ಕೊಡಬೇಕಾಗ್ತದೆ. ಅವ್ರನ್ನ ಸ್ವಲ್ಪ ಅಲರ್ಟ್ ಮಾಡಬೇಕಾಗ್ತದೆ. ಅದರ ಬಗ್ಗೆ ಸ್ವಲ್ಪ ನಿಮಗೂ ಅವೇರ್ನೆಸ್ ಇದೆ. ಸರ್, ಗ್ರಾಮೀಣ ಪ್ರದೇಶ ನಾಗನಾಯಕನಲ್ಲಿ ನಮಗೆ ಯಾವುದೇ ರೀತಿ ಗೌರವಕ್ಕೆ ಕೊಟ್ಟಂಥ ಒಂದು ಅಂಶಗಳು ಕಂಡುಬಂದಿದೆ. ಆದರೆ ಇವತ್ತು ನಗರ ಪ್ರದೇಶಕ್ಕೆ ಸೇರಿದ ಮೇಲೆ ನಗರದಲ್ಲಿ ಬೆಳೀತಕ್ಕಂಥ ಸ್ಪಾ ಅಂತಕ್ಕಂಥ ಬಿಸ್ನೆಸ್ ಇವತ್ತು ನಾಗನಾಯಕನಲ್ಲಿ ಕೂಡ ತಲೆ ಇರ್ತಾ ಇದೆ. ಸೊ ಇದ್ರ ಬಗ್ಗೆ ಮೇಲ್ವಿಚಾರಣೆ ಮಾಡಿ ಆಮೇಲೆ ಅವರಿಗೆ ಪರ್ಮಿಷನ್ ಕೊಟ್ಟಿದ್ರೆ ಇಲ್ಲ ಅವ್ರು ನೇರವಾಗಿ ಸ್ಟಾರ್ಟ್ ಮಾಡಿದ್ರು. ಇಲ್ಲ, ಯಾರು ಪೊಲೀಸ್ ಪರ್ಮಿಷನ್ ಯಾರು ಕೇಳೋದಿಲ್ಲ. ಆ ನಗರಸಭೆ ಇದು ಯಾವುದು ಇದ್ರದ್ದು ಲೈಸೆನ್ಸು ಮಾಡ್ಕೊಳ್ತಾರೆ. ಅದರಲ್ಲಿ ಇಲೀಗಲ್ ಆಕ್ಟಿವಿಟೀಸು ಆ ಥರ ಮಾಡಬೇಡಿ ಅಂತ ನಾವು ಒಂದು ಸೂಚನೆ ಕೊಡ್ತೀವಿ, ಒಂದು ಫಾರ್ಮ್ ಕೊಡ್ತೀವಿ, ಅದನ್ನು ಫಿಲ್ ಮಾಡಿ ಕೊಡ್ತಾರೆ ಅಷ್ಟೇ, ಬೇರೆ. ಸೊ ರೆಗ್ಯುಲರ್ ಚೆಕ್ ಮಾಡೋದು ಅನುಕೂಲ ಈ ಬಿದ್ದಲ್ಲಿ ಬಿದ್ದಾದೆ. ಈಗ ದಯವಿಟ್ಟು ಗೋರಕ್ಷಣೆ, ಅದಕ್ಕೋಸ್ಕರ ಈ ಕೋಳಿ ಇಲ್ಲ ಕುರಿ ಮಾತ್ರ ಕಳೆದು ಅದು ಬಕ್ರೀದ್ ಟೈಮಲ್ಲಿ ಮಾಡೋದು, ಇದರಲ್ಲಿ ಮಾಡಲ್ಲ ಬಿಡು. ಬಕ್ರೀದ್ ಟೈಮಲ್ಲಿ ಮಾಡ್ತಾರೆ ಅನ್ನೋದು ಮಾಹಿತಿ ಇದೆ, ಈಗೇನು ಮಾಡೋದಿಲ್ಲ. ನ್ಯಾಷನಲ್ ಹೈವೇ ಲೈಟಿಂಗ್ಸ್ ಇಲ್ಲ. ಅಷ್ಟುಂಟೆಯಿಂದ ಅಪ್ ಟು ಅಡಮಾನಹಳ್ಳಿವರೆಗೂ 7 ಗಂಟೆಗೆ ತೆಗೆದ್ರೆ ರಾತ್ರಿ 11-11:30 ಆದರೂ ಹತ್ತದಿಲ್ಲ. ಬರೀ ಅಲ್ಲೇ ರಾತ್ರಿ ಎಲ್ಲ ನಿಮ್ದು ಏನು ಚಾನಲ್ ಕೊಟ್ಟಿದ್ರೆ ಆ ಚಾನಲ್ ಎಲ್ಲ ನೋಡಿ, ಎಲ್ಲ ಕಡೆನೂ ಅದೇನು ಆಫ್ ಮಾಡ್ತಾರಾ ಅಥವಾ ಏನು ಅಂತ ಗೊತ್ತಿಲ್ಲ. ಮಸ್ಟ್ ಅಂಡ್ ಶುಡ್ ಪ್ಲೀಸ್ ಅದನ್ನ ನೀವು ಅವ್ರಿಗೆ ಕರೆದು ಸರ್ವಿಸ್ ಅಲ್ಲೇ ಅದನ್ನ ಯಾವುದೇ ಕಾರಣಕ್ಕೂ ನಾನು ನಿಮ್ಗೆ ಹೇಳ್ಬೇಕು, ನಾವು ಬಂದ ಮೇಲೆ ಪ್ರತಿ ದಿನ ಹೇಳೋ ವಿಚಾರ ಆದ್ರೆ ಇದ್ದೇನೆ, ಇಲ್ಲೇ ಹೇಳಿಲ್ಲ ನಾನು. ಯಾಕೆಂದ್ರೆ ಪೆಟ್ರೋಲ್ ಆಗ್ತದೆ, ಅದು ಇನ್ನು ಯಾವ ಕಾರಣಕ್ಕೂ ಅಲ್ಲ ಮಾಡಲ್ಲ. ಸಮಸ್ಯೆ ಏನಾಗಿದೆ ಅಂತಂದ್ರೆ ಏರಿಯಾ ವ್ಯಾಪ್ತಿ ದೊಡ್ಡದಿರೋದ್ರಿಂದ ಇದಕ್ಕೆ ಅವಕಾಶ ಜಾಸ್ತಿ ಇದೆ. ಇಲ್ಲಿ ಸಿಬ್ಬಂದಿ ಯಾರು ಬಂದಾಗಿಲ್ಲ, ಅದೇ ಸಿಬ್ಬಂದಿ ಇದ್ದಾರೆ. ಈ ಸಿಬ್ಬಂದಿ ಹೊಸದಾಗಿ ಏನು ಬಂದಿಲ್ಲ, ಅದೇ ಸಿಬ್ಬಂದಿ ಇರುವಂತ ಮಾಡಿಲ್ಲ. ಪಂಚಪಾಂಡವರು ನಿಮ್ ಕೈ ಕೊಟ್ಟವರಲ್ಲ ಸರ್, ನಿಮ್ ಕೈ ಕೇಳಿದ್ರೆ ಪಂಚಪಾಂಡವರು ನಮ್ಗಿನ್ನ ಪರಿಚಯ ಆಗ್ಬೇಕಲ್ಲ, ಆಗಿಲ್ಲ ನಮ್ಗೆ. ಯಾಕೆಂದ್ರೆ ನಮ್ಗೆಲ್ಲ ಅವಾಗ ಲಿಂಕ್ ಇತ್ತು, ಮಾಡ್ತಿದ್ವಿ, ಎಲ್ಲೋ ಒಂದು ಫೋನ್ ಮಾಡಿದ್ರೆ ಅವ್ರು ಅಟೆಂಡ್ ಮಾಡೋರು. ಈ ಪಂಚಪಾಂಡವರು ನಮ್ಗಿನ್ನ ಯಾರು ಪರಿಚಯ ಆಗಿಲ್ಲ. ಸೊ ನಾವು ಆ ಕಡೆ ಬಂದಿಲ್ಲ, ಕೊರತೆ ಹೇಗಿದೆ ಅಂತ ಗೊತ್ತಿಲ್ಲ. ಈ ತರ ಜನಸಂಪರ್ಕ ಸಭೆ ಕರೀತಾ ಇದ್ರೆ ಅಟ್ಲೀಸ್ಟ್ ನಮ್ಗೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ನಾನು ಇದನ್ನ ನಿಮ್ಮ ಹತ್ರ ಖುದ್ದಾಗಿ ಹೇಳ್ತಾರೆ. ಸಿಬ್ಬಂದಿ ಅದೇ ಸಿಬ್ಬಂದಿ ಇದ್ದಾರೆ, ಅಧಿಕಾರಿಗಳು ಅಷ್ಟೇ ಬದಲಾವಣೆ ಆಗಿದೆ. ಹೀಗಾಗಿ ನೀವು ಯಾವುದೇ ಇಸ್ಪೀಟ್ ಆಡೋ ವಿಚಾರದಲ್ಲಿ ಯಾವ ತರ ನೀವು ಮಾಹಿತಿ ಗಾಂಜಾ ಇಸ್ಪೇಟು ಮತ್ತೆ ಇದು ಅಷ್ಟನ್ನು ಬಿಟ್ಟರೆ ಹಿಂದೆ ಮಾಗಡಿ ರೋಡಲ್ಲಿ ಒಂದು ATM ಕಳ್ತನ ಆಗಿತ್ತು. ಅದು ಬಾಂಗ್ಲಾದೇಶದವ್ರು ಮಾಡಿದ್ರು. ಅವರು ಇಲ್ಲಿ ಒಂದ್ಸರಿ ಅವ್ರನ್ನ ಹಿಡ್ಕೊಂಡ್ಬಂದು ಇಲ್ಲಿ ಇದು ಮಾಡಿದ್ರು. ಮತ್ತೆ ತಿರ್ಗಿ ಅವ್ರು ವಾಪಸ್ಸು ಇಲ್ಲಿಯ ಸಿಂಹಾಸನಿಗೆ ಬಂದಿದ್ದಾರೆ. ಅವರು ನಾನು ನಿಮ್ಗೆ ಗಮನಕ್ಕೆ ತಂದೆ ಒಂದ್ಸರಿ ಸಾಲ ಹೇಳ್ರಿ ಅಂತ ನೀವು ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಅದಿನ್ನೂ ಏನು ಕ್ರಮ ಕೈಗೊಂಡಿಲ್ಲ. ತೊರೆ ಸೈಡಲ್ಲಿ ಎಲ್ಲ ಪೂರ್ತಿ ತೊರೆ ಸೈಡಲ್ಲಿ ಸೆಟ್ಗಳು ಮಾಡ್ಬೋದು. ಸಿಗ್ನಸ್ ಅಲ್ಲಿ ಎಷ್ಟು ಸರಿ ಆಗಿಲ್ಲ ಸರ್. ಅವ್ರು ತಿರ್ಗಾ ವಾಪಸ್ ಬಂದವರು ಬೇಲ್ ಮೇಲೆ ಮೋಸ್ಟ್ಲಿ ಬೇಲ್ ತಗೊಂಡು ವಾಪಸ್ ಬಂದು ಇಲ್ಲೇ ಸೇರ್ಕೊಂಡಿದ್ದಾರೆ. ತಿರ್ಗಾ ಅದೊಂಚೂರು ಗಮನ ಅಂತ ಆಯ್ತು. ಇದು ನ್ಯಾಷನಲ್ ಹೈವೇ ಸ್ವಲ್ಪ ಲೈಟಿಂಗ್ಸ್ ಸ್ವಲ್ಪ ಸರ್, ತುಮಕೂರಲ್ಲಿ ಮನೆಗೂ ಕ್ಯಾಮ್ರಾಗಳು ಹಾಕ್ಬಿಟ್ಟು ನೀವು ಕಳ್ತನದ ಬಗ್ಗೆ ಹೇಳಿದ್ರಲ್ಲ, ಅದನ್ನ ಇಲ್ಲಿ ಒಂದು ಸಾಫ್ಟ್ವೇರ್ ಯಾಕೆ ಅಳವಡಿಸಬಾರ್ದು ಅಂತ ನೀವು ಈಗ ಊರುಗಳಿಗೆಲ್ಲ ಹೋದಾಗ
ಅದನ್ನ ಮಾಡ್ಬೋದಲ್ಲ ಸರ್, ತುಮಕೂರಲ್ಲಿ ಮಾಡಿದಾರಲ್ಲ ನೀವು ಮಾಡ್ಬೋದಲ್ಲ ಅಂತ ಕ್ಷೇತ್ರ ಅಲ್ಲ ಸರ್, ತುಮಕೂರಲ್ಲೇ ಮಾಡಿದಾರಲ್ಲ, ಅಲ್ಲಿ ರೂರಲ್ಸ್ ಅಲ್ಲಿ ಇಲ್ಲಿ ಯಾಕೆ ಮಾಡ್ಬೋದು ಅರ್ಬನ್ ಅಲ್ಲಿ ಅಂತ. ನಾವಿದ್ದಾಗ ಇಲ್ಲ, ತುಮಕೂರಲ್ಲಿ ಈಗ ಬಂದಿರ್ಬೋದು. ಇಲ್ಲ ಸರ್, ಅದು ಸಿಟಿ ಇರೋದನ್ನೇ ಸದ್ಯ ಬೆಂಗಳೂರು ಸಿಟಿಗಿಂತ ದೊಡ್ಡದು ಯಾವುದೂ ಇಲ್ಲ. ಹೌದು. ಬೆಂಗಳೂರು ಸಿಟಿ ಪೊಲೀಸೇ ಎಷ್ಟು ಟೆಕ್ನಾಲಜಿ ಬಳಸ್ಕೊಂಡಿರುವಂಥದ್ದು, ಸಾಕಷ್ಟು ಕ್ಯಾಮ್ರಾಗಳಿದ್ದಾವೆ, ಫೇಸ್ ರೆಕಗ್ನಿಷನ್ ಕ್ಯಾಮ್ರಾಸ್ ಇದ್ದಾವೆ. ಏನು ಬೇಕಾಗಿಲ್ಲ, ಜಸ್ಟ್ ಒಂದು ನಿಮ್ಮದು ಫೋಟೋ ಹಾಕ್ಬಿಟ್ರೆ ನಿಮ್ಮ ಮೂಮೆಂಟ್ಸ್ ರೆಕಾರ್ಡ್ ಮಾಡಿ ಇರುತ್ತೆ. ಇಡೀ ಸಿಟಿಲಿ ಎಲ್ಲೇ ಹೋಗುತ್ತೆ ಆ ರೀತಿಯಾದಂಥ ಕ್ಯಾಮ್ರಾಸ್ ಎಲ್ಲ ಇದ್ದಾವೆ. ನಮ್ಮಲ್ಲೂ ಕೂಡ ಇನ್ಸ್ಟಾಲ್ ಮಾಡಲಿಕ್ಕೆ ಈಗಾಗಲೇ 30 ಸಲ ಕೊಡಿಸ್ತೀವಿ ನಾವು. ಸಿಮ್ ಎಲ್ಲ ಫೋನ್ ಪೇ ಕೊಡ್ತಾರೆ, ಅವು ಕೂಡ ನಮ್ಮಲ್ಲೂ ಇನ್ಸ್ಟಾಲ್ ಇನ್ನು ಈಗ ಸ್ಟಾರ್ಟಿಂಗ್ ಸ್ಟೇಜ್ ಮನೆಗಳು ಸ್ವಲ್ಪ ನಂತರ ದಿನಗಳಲ್ಲಿ ಅದು ಮನೆಗಳನ್ನ ಲಾಕ್ ಮಾಡ್ಕೊಂಡು ಹೋಗ್ತಾರೆ ನೈಟ್ ಹೊತ್ತು, ಮತ್ತೆ ದುಡ್ಡುಗಳು ಇಡ್ತಾರೆ, ಒಡೆಗಳು ಇಡ್ತಾರೆ ಅಂತ ಎಲ್ಲ ಹೇಳಿದ್ರಲ್ಲ ಸರ್. ಅಂತ ಮನೆಗಳಿಗೆ ಹಗ್ಲಾಗ್ಲೇ ಎದ್ದೇಳ್ಬೇಡ. ಅಲ್ಲ, ನಾವು ಗ್ಯಾಪ್ ಕೊಡ್ಬೇಕಲ್ಲ, ಆಗ್ಲಾಗ್ಲೇ ಎದ್ದೇಳ್ಬೇಡ ಅಂದ್ರೆ ವಿಷಯಗಳು ಬರ್ಕೋಬೇಕಲ್ವಾ? ನೀವು ಪ್ರೆಸ್ ಕಾನ್ಫರೆನ್ಸ್ ಕೇಳಲ್ಲ, ಪಂಚಾಯತಿಯವ್ರನ್ನೂ ಕೇಳಲ್ಲ, ನಗರಸಭೆಯವ್ರನ್ನೂ ಕೇಳಲ್ಲ. ಈಗ ನಾವು ಸಭೆ ಮಾಡ್ತೀವಿ ಅಂತ ಅಪೂರ್ವವಾದ ಪ್ರಾಬ್ಲಮ್ನೆಲ್ಲ ನಮ್ಮ ಹತ್ರ ಕೇಳ್ತೀವಿ. ಈಗ ಟ್ರಾಫಿಕ್ ಬಂದಾಗಿಂದ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆಯಾ? ಕಮ್ಮಿ ಆಗಿದೆ ಸರ್, ಕಮ್ಮಿ ಆಗಿದೆ, 100% ಕಮ್ಮಿ ಆಗಿದೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಎಷ್ಟಾಗಿದೆ ಅಂದ್ರೆ